ನಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಯಾರ ಹತ್ತಿರವೂ ಮುಕ್ತವಾಗಿ ಮಾತಾಡೋದಿಲ್ಲ. ಮುಜುಗರ ಅಥವಾ ಅಳುಕಿನಿಂದ ಎಷ್ಟೋ ಜನರು ನೋವು ಅನುಭವಿಸುತ್ತಲೇ ಇದ್ದಾರೆ. ಆದರೆ ಈಗ ಇದಕ್ಕೆಲ್ಲ ತೆರೆ ಬೀಳುವ ಸಮಯ ಬಂದಿದೆ. ಬೆಂಗಳೂರಿನ ಫೋರ್ಟಿಸ್ ಹೆಲ್ತ್ ಕೇರ್ ಈಗ 4 ಹೊಸ ಮತ್ತು ಅತ್ಯಾಧುನಿಕ ಸ್ಪೆಷಲೈಸ್ಡ್ ಕ್ಲಿನಿಕ್ಗಳನ್ನು ಪ್ರಾರಂಭಿಸಿದೆ. ವಿಶೇಷ ಎಂದರೆ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವ ಡಿ ಶರಣಪ್ರಕಾಶ್ ಪಾಟೀಲ್ ಅವರು ಈ ಕ್ಲಿನಿಕ್ಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಅಷ್ಟಕ್ಕೂ ಈ 4 ಕ್ಲಿನಿಕ್ಗಳು ಯಾವುವು, ಇದರಿಂದ ನಿಮಗೇನು ಅನುಕೂಲ ಅನ್ನೋದನ್ನ ನೋಡೋಣ ಬನ್ನಿ. ಈ ದಿನ ನಾವು ಸಾಮಾನ್ಯವಾದ ಸಮಸ್ಯೆ, ಕಾಮನ್ ಪ್ರಾಬ್ಲಮ್ಸ್, ಮೂತ್ರ ವಿಸರ್ಜನೆ ಕ್ರಿಯೆಯಲ್ಲಿ ಲೀಕೇಜು ಕಂಟ್ರೋಲ್ ಇಲ್ಲದೆ ಇರೋದು, ಜೊತೆಗೆ ಗಂಡಸ್ತನ ನಿಮಿರ ಕಮ್ಮಿ ಆಗೋದು, ಜೊತೆಗೆ ಹೆಂಗಸರಿಗೆ ಅವರ ವೈಯಕ್ತಿಕವಾದ ತೊಂದರೆಗಳಿರೋದು, 4ನೇದು ಕಿಡ್ನಿ ಕಲ್ಲಿನ ಶಸ್ತ್ರಚಿಕಿತ್ಸೆ ಇಲ್ಲದೆ ವಿತೌಟ್ ಸರ್ಜರಿ ಅವರ ಮನೆಗೆ ಹತ್ತಿರವಾದ ಜಾಗದಲ್ಲಿ ಕಿಡ್ನಿ ಕಲ್ಲನ್ನು ಪುಡಿ ಮಾಡೋ ಒಂದು ಏನು ESWL ಆವಿಷ್ಕಾರ ಇದೆ, ಅದನ್ನ ಅವರ ಮನೆ ಹತ್ತಿರದಲ್ಲಿರೋ ಜಾಗದಲ್ಲೇ ಮಾಡಿಕೊಡೋದಕ್ಕೆ ಒಂದು ಮೊಬೈಲ್ ಲಿಥೋಟ್ರಿಪ್ಸಿ ವ್ಯಾನ್ ಅನ್ನು ಅಳವಡಿಸ್ಕೊಂಡು ಅದನ್ನ ಜನಗಳ ಮುಂದೆ ಕಮ್ಯುನಿಟಿಗೆ ತಂದಿದ್ದೇವೆ. ಒಂದು ಮ್ಯಾನ್ ಕ್ಲಿನಿಕ್. ಪುರುಷರ ಆರೋಗ್ಯ ಅಂದ್ರೆ ಕೇವಲ ಶಕ್ತಿಯ ಬಗ್ಗೆ ಅಲ್ಲ. ಇಲ್ಲಿ ಪುರುಷರ ಲೈಂಗಿಕ ಆರೋಗ್ಯ, ಪ್ರೋಸ್ಟೇಟ್ ಸಮಸ್ಯೆ, ಹಾರ್ಮೋನ್ ಏರುಪೇರು ಮತ್ತು ಸಂತಾನಹೀನತೆ ಸಮಸ್ಯೆಗಳಿಗೆ ಅತ್ಯಂತ ಗೌಪ್ಯವಾಗಿ ಮತ್ತು ಆಧುನಿಕವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಇನ್ನು ಮುಂದೆ ಮುಜುಗರ ಬೇಡ, ಸರಿಯಾದ ಸಲಹೆ ಪಡೆಯಿರಿ. 2. ಇನ್ಕಾಂಟಿನೆನ್ಸ್ ಕ್ಲಿನಿಕ್. ವಯಸ್ಸಾದಂತೆ ಅಥವಾ ಬೇರೆ ಕಾರಣಗಳಿಂದ ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆಯ ಮೇಲೆ ನಿಯಂತ್ರಣ ತಪ್ಪುವುದು ದೊಡ್ಡ ಸಮಸ್ಯೆ ಆಗಿರುತ್ತದೆ. ಇದು ಎಲ್ಲ ವಯಸ್ಸಿನವರಿಗೆ ಕಾಡಬಹುದು. ಈ ಕ್ಲಿನಿಕ್ನಲ್ಲಿ ಯೂರಾಲಜಿ ಮತ್ತು ಫಿಸಿಯೋಥೆರಪಿ ಮೂಲಕ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಹೆಚ್ಚಿಸಲಾಗುತ್ತದೆ. ರೆಸ್ಟೋರೇಟಿವ್ ಗೈನಕಾಲಜಿ ಕ್ಲಿನಿಕ್. ಇದು ಮಹಿಳೆಯರ ಆಪ್ತ ಆರೋಗ್ಯ ಸಮಸ್ಯೆಗಳಿಗಾಗಿ ಮೀಸಲಾದ ಕ್ಲಿನಿಕ್. ಮಹಿಳೆಯರ ಖಾಸಗಿ ಆರೋಗ್ಯ ಸಮಸ್ಯೆಗಳು ಮತ್ತು ಲೈಂಗಿಕ ಕ್ಷೇಮಕ್ಕೆ ಸಂಬಂಧಿಸಿದಂತೆ ಅತ್ಯಾಧುನಿಕ ಹಾಗೂ ಗೌಪ್ಯವಾದ ಚಿಕಿತ್ಸಾ ಸೌಲಭ್ಯ ಇಲ್ಲಿ ಲಭ್ಯವಿದೆ. ಮೊಬೈಲ್ ಲಿಥೋಟ್ರಿಪ್ಸಿ ಸೇವೆಗಳು. ಕಿಡ್ನಿ ಸ್ಟೋನ್ ಅಂದ್ರೆ ಭಯ ಪಡಬೇಕಿಲ್ಲ. ಶಸ್ತ್ರಚಿಕಿತ್ಸೆ ಇಲ್ಲದೆ ಸುಲಭವಾಗಿ ಮತ್ತು ವೇಗವಾಗಿ ಕಿಡ್ನಿ ಕಲ್ಲುಗಳನ್ನು ಪುಡಿ ಮಾಡುವ ಅತ್ಯಾಧುನಿಕ ತಂತ್ರಜ್ಞಾನ ಈಗ ನಿಮ್ಮ ಮನೆ ಬಾಗಿಲಿಗೆ ಅಥವಾ ಹತ್ತಿರದ ಆಸ್ಪತ್ರೆಗೆ ಲಭ್ಯವಾಗಲಿದೆ. ಸೋ ಗೆಳೆಯರೆ, ಆರೋಗ್ಯದ ವಿಷಯದಲ್ಲಿ ಯಾವುದೂ ಚಿಕ್ಕದಲ್ಲ ಅಥವಾ ಯಾವುದೂ ಮುಜುಗರದ ವಿಷಯವಲ್ಲ. ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯ ಈ ಹೊಸ ಹೆಜ್ಜೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವುದರಲ್ಲಿ ಸಂಶಯವಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.